ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ 16 ಆಮ್ಸ್ ಸಾಕೆಟು, ಸ್ವಿಚ್ಚು, ಪ್ಲಗ್ಗು, ವೈರಿಂಗು ಯಾವ ಥರ ಮಾಡೋದು ಅಂತ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ಬನ್ನಿ. ನನ್ನ ಹತ್ರ ಈಗ ಇದೊಂದಿದೆ SS ಕಂಬೈನ್ಡ್ ಬಾಕ್ಸು 3 in 1 SS ಕಂಬೈನ್ಡ್ ಬಾಕ್ಸ್ ಟೈಪು ವಿತ್ ಇಂಡಿಕೇಟರ್ 20 ಆಮ್ಸ್ 240 ವೋಲ್ಟ್. ಟ್ವೆಂಟಿ ಆಮ್ಸು ಸ್ವಿಚ್ ಇದು ಇಂಡಿಕೇಷನು. ಹಾಗೆ ಇದು ಅರ್ಥಿಂಗ್ ಪಿನ್ನು 16 ಆಮ್ಸು ನಡೆಯುತ್ತೆ, 5 ಆಮ್ಸ್ 3 ಪಿನ್ ಯಾವ್ದು ಬೇಕಾದರೂ 2 in 1 ಯೂಸ್ ಮಾಡ್ಕೋಬೋದು. ಅದು ಡೀಟೇಲ್ಸ್ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ತುಂಬ ಸುಲಭ, ಮನೆಯಲ್ಲೇ ಯಾರು ಬೇಕಾದ್ರೂ ಬೇಕು ಅಂದರೆ ಮಾಡ್ಕೋಬೋದು. ಎಮರ್ಜೆನ್ಸಿ ಮನೇಲಿ ಒಂದು ಎಕ್ಸ್ಟೆನ್ಷನ್ ಬಾಕ್ಸ್ ಬೇಕಾಗುತ್ತೆ, ಅದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಹಾಗೆ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡ್ತಾ ಹೋಗಿ. ಇನ್ನು ಒಳ್ಳೊಳ್ಳೆ ವಿಡಿಯೋಗಳನ್ನ ನನಗೆ ಹಾಕಿ ತೋರಿಸ್ತೀನಿ. ಇದು ಪವರ್ ಇಂಡಿಕೇಷನ್ ಲ್ಯಾಂಪು. ಇದು ಬಂದ್ಬಿಟ್ಟು ಹೈ-ಫೈ ಯೂಸ್ ಮಾಡ್ತಾಯಿದ್ದೀನಿ ನಾನು. ಹೈ-ಫೈದು SS ಕಂಬೈನ್ಡ್ ಬಾಕ್ಸು 20 ಆಮ್ಸು. ಸರಿ, ನಾನು ನಿಮ್ಮ 16 ಆಮ್ಸ್ ಅಂತ ಹೇಳಿದೆ. ಇದು 20 ಆಮ್ಸ್ ಕೆಪಾಸಿಟಿ ಇದೆ. ಇದು ಸ್ವಿಚ್ ಕನೆಕ್ಷನ್ ಇದು ಬಂದ್ಬಿಟ್ಟು ನಾವು ಈ ಪಿನ್ಗೆ, ಇದು ಸ್ವಿಚ್ ಕನೆಕ್ಷನ್ನು. ಈ ಪಿನ್ನಲ್ಲಿ ಬಂದ್ಬಿಟ್ಟು ನಾವು ಏನು ನ್ಯೂಟ್ರಲ್ ಕನೆಕ್ಷನ್ ಯಾವ ಥರ ಅಂತ ಡೀಟೇಲ್ಸ್ ಹೇಳ್ತೀನಿ, ತೊಗೊಳ್ಳಿ. ಇದು ಇಂಡಿಕೇಟ್ ಲ್ಯಾಂಪ್ದು. ಸ್ವಲ್ಪ ವೈರ್ ಸ್ಕಿನ್ ಮಾಡ್ಕೊಳ್ಳಿ. ಸ್ಕಿನ್ ಮಾಡಿಕೊಂಡು ಒಂದು ವೈರ್ ಬಂದುಬಿಟ್ಟು ಒಂದು ಸ್ವಿಚ್ಚಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಒಂದು ಚಿಕ್ಕ ಪೀಸು. ನೀವು 2.5 ವೈರ್ ಆದರೂ ಯೂಸ್ ಮಾಡ್ಕೋಬೋದು, 1.5 ಆದರೂ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು 1.5 ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಬಂದ್ಬಿಟ್ಟು ನೀವು ಇಲ್ಲಿ ಸಾಕೆಟಲ್ಲಿ ಒಂದು ಟರ್ಮಿನಲ್ ಹತ್ರ ಎಲ್ ಅಂತ ಇದೆ, ಸ್ವಿಚ್ಚಿಂದ ಬರೋ ವೈರ್ನ ಆ ಎಲ್ಗೆ ಕನೆಕ್ಷನ್ ಮಾಡ್ಕೋಬೇಕು. ಸ್ಕ್ರೂ ಲೂಸ್ ಮಾಡಿಕೊಂಡು ಕ್ಲೀನಾಗಿ ಅದರೊಳಗಡೆ ಇಟ್ಬಿಟ್ಟು ಟೈಟ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ 4 ಕೋರ್ದು ಒಂದು ಕೇಬಲ್ ತೊಗೊಂಡಿದ್ದೀನಿ. ಇದೆಲ್ಲ ಐಡೆಂಟಿಫೈ ಮಾಡೋದೇನು ತುಂಬ ಕಷ್ಟ ಅಲ್ಲ. ಈ ವೈರ್ ಮೇಲೆ ಒಂದು ನಂಬರ್ ಇರುತ್ತೆ, ನಂಬರು ನೋಡಿಕೊಂಡು ಎರಡು ಕಡೆ ಎಂಡಲ್ಲಿ ಯೂಸ್ ಮಾಡ್ಕೋಬೋದು. ಯೆಲ್ಲೋ ಬಾರ್ ಗ್ರೀನು ಅರ್ಥಿಂಗ್ ಪ್ಲೇಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಟೈಟ್ ಮಾಡಿಕೊಂಡು ಒಂದೇ ನಂಬರ್ ಸ್ವಿಚ್ಚಲ್ಲಿ
ಕನೆಕ್ಷನ್ ಮಾಡ್ಕೋಬೇಕು. ಹಾಗೆ ಬಂದ್ಬಿಟ್ಟು ನಂಬರ್ ಒನ್ನು ನಂಬರ್ 3 ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ಓಕೆ, ಇನ್ನೊಂದು ವೈರ್ ಬಂದ್ಬಿಟ್ಟು ನ್ಯೂಟ್ರಲ್ಲು. ಇಲ್ಲಿ ಎನ್ ಅಂತ ಇದೆ, ಈ ಪಾಯಿಂಟಲ್ಲಿ ಎನ್ ಇದೆ, ಇಲ್ಲಿ ಎಲ್ಲಿದೆ. ಫೇಸ್ ಬಂದುಬಿಟ್ಟು ಸ್ವಿಚ್ ಕಂಟ್ರೋಲ್ ಕೊಟ್ಬಿಟ್ಟು ಸ್ವಿಚ್ ಆನ್ ಮಾಡಿದಾಗ ಇಲ್ಲಿಗೆ ಸಪ್ಲೈ ಬರುತ್ತೆ. ಹಾಗೆ ಎಲ್ಲೊಂದು ಕಡೆಯೇ ಸ್ವಿಚ್ಚಿಂದ ಬರೋದು ಕೊಡಬೇಕು. ಈ ನ್ಯೂಟ್ರಲ್ಗೆ ಹಾಗೆ ಇದನ್ನು ಟ್ಯಾಪ್ ಮಾಡ್ಕೊಳ್ಳಿ. ಇಂಡಿಕೇಷನ್ ಆನ್ ಆಗಬೇಕು ಅಂದರೆ ನ್ಯೂಟ್ರಲ್ ಸಪ್ಲೈ ಬೇಕು, ಮಾಡ್ಕೊಳ್ಳಿ. ಇದು ಸ್ಕ್ರೂ ಲೂಸ್ ಮಾಡಿಕೊಂಡು ಹಾಗೆ ಟೈಟ್ ಮಾಡ್ಕೊಳ್ಳಿ. ಒಂದು ಫೇಸ್ ಆನ್ ಆದ ತಕ್ಷಣ ಈ ಕನೆಕ್ಷನ್ ಎಲ್ಲಿಗೆ ಬರುತ್ತೆ, ನ್ಯೂಟ್ರಲ್. ಇಷ್ಟೇ, ಬೇರೆ ಏನಿಲ್ಲ, ಈಸಿ. ಇನ್ನೊಂದು ಎಂಡ್ ಬಂದ್ಬಿಟ್ಟು 5 ಆಮ್ಸು 3 ಪಿನ್ ಟ್ಯಾಪ್ಗೆ ಕನೆಕ್ಟ್ ಮಾಡ್ತಿದ್ದೀನಿ. 5 ಆಮ್ಸು 3 ಪಿನ್ ಟ್ಯಾಪಿಂದ ನಾವು 16 ಆಮ್ಸು 16 ಆಮ್ಸು ಸಾಕೆಟ್ ಬೇಕಾದ್ರೂ ಹಾಕ್ಬೋದು, 5 ಆಮ್ಸ್ ಬೇಕಾದ್ರೂ ಹಾಕ್ಬೋದು. 2 in 1. ನಮ್ಮ ಮನೆಯಲ್ಲಿ ಬಂದ್ಬಿಟ್ಟು 5 ಆಮ್ಸ್ ಇದೆ, 16 ಆಮ್ಸ್ ಇಲ್ಲ. ಹಾಗಾಗಿ ನಾನು 5 ಆಮ್ಸಿಂದ 16 ಆಮ್ಸು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲೂ ಎಲ್ಲು ಎನ್ನು 2 ಇರುತ್ತೆ, ಅದನ್ನು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಇಲ್ಲಾಂದರೆ ಫೇಸ್ ಬಂದ್ಬಿಟ್ಟು ನಿಮಗೆ ಸ್ವಿಚ್ ಕಂಟ್ರೋಲ್ ಸಿಗಲ್ಲ. ಫೈನಲಿ ಕನೆಕ್ಷನ್ನು, ಫಿಟ್ಟಿಂಗು, ವೈರಿಂಗ್ ಎಲ್ಲ ಆಗೋಯ್ತು. ಕನೆಕ್ಷನ್ ಆಯಿತು, ವೈರಿಂಗ್ ಕನೆಕ್ಷನ್ ಎಲ್ಲ. ಈಗ ಆನ್ ಮಾಡಿ ನೋಡೋಣ. ಓಕೆ, ಸ್ವಿಚ್ ಆಫು. ಈಗ ನೋಡಿ ಆನ್ ಮಾಡ್ತೀನಿ. ಆನ್ ಮಾಡಿದ್ರೆ ನೋಡಿ ಇಂಡಿಕೇಷನ್ ಬರ್ತಾಯಿದೆ, ಸಪ್ಲೈ ಬರ್ತಾಯಿದೆ. ಇಷ್ಟೇ ಫ್ರೆಂಡ್ಸ್, ಇಷ್ಟು ಮಾಡಿದ್ರೆ ಎಕ್ಸ್ಟೆನ್ಷನ್ ಬಾಕ್ಸ್ ರೆಡಿ ಆಯಿತು. ಓಕೆ, ಇದಾಗೆ ನಾನೊಂದು ಮನೇಲಿ ಮಾಡ್ಕೊಂಡಿದ್ದೆ. 4 ಪಿನ್ದು 3 ಪಿನ್ 3 ಸಾಕೆಟು ಎಕ್ಸ್ಟೆನ್ಷನ್ ಬಾಕ್ಸು ಮಾಡ್ಕೊಂಡಿದ್ದೆ. ಈಗೊಂದು ಬೇಕಾಗಿತ್ತು, 5 ಆಮ್ಸ್ ಇತ್ತು, 16 ಆಮ್ಸ್ ಬೇಕಾಗಿತ್ತು, ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.